ಇಸ್ಲಾಂ ಇದರ ಬಗ್ಗೆ ಭಾಳಷ್ಟು ತಪ್ಪು ತಿಳುವಳಿಕೆ ಇರ್ತಕ್ಕಂಥ ಸಮಾಜದಲ್ಲಿ ನಾವಿದ್ದೇವೆ. ಸರಿಯಾದ ತಿಳುವಳಿಕೆ ಹೊಂದಿದ ಜನ ಭಾಳ ಕಡಿಮೆ ಇದ್ದಾರೆ. ಇಸ್ಲಾಂ ಅಂದರೆ ಅದು ಶಾಂತಿ ಮಂತ್ರ ಹೇಳ್ತಕ್ಕಂಥ ಒಂದು ಧರ್ಮ. ನಮ್ಮ ದುರ್ದೈವ ಏನಂದರೆ ಅದನ್ನು ತಿಳಿದುಕೊಳ್ಳತಕ್ಕಂಥ ಮುಸ್ಲಿಮರು ಇದ್ದಾರೆ, ಮುಸ್ಲಿಮರಲ್ಲ ಇನ್ನೂ ಅನೇಕರು ಇದ್ದಾರೆ. ಅದನ್ನು ತಿಳಿದುಕೊಳ್ಳಲಿಲ್ಲ. ಯಾವ ರೀತಿ ತಿಳ್ಕೊಳ್ಬೇಕು, ಯಾವ ರೀತಿ ಅದನ್ನು ಆಚರಣೆಗೆ ತರಬೇಕು ಅನ್ನೋದು ಮುಸ್ಲಿಮರಿಗೆ ಕೂಡ ಗೊತ್ತಿಲ್ಲ. ನನ್ನ ಅನೇಕ ಜನ ಸ್ನೇಹಿತರು ಮುಸ್ಲಿಂ ಧರ್ಮದವರಾಗಿದ್ದಾರೆ ಮತ್ತು ಅವರ ಬಗ್ಗೆ ನನಗೆ ಸರಿಯಾದ ತಿಳುವಳಿಕೆ ಇದೆ. ಅವರು ಕೂಡ ಸಂಸದೆ ಸಾಯ್ ಈ ಭೂಮಿ ತಾಯಿಯ ಮಕ್ಕಳು ನಮ್ಮವರೇ ಆಗಿದ್ದಾರೆ. ಅವರು ಹೊರಗಿನವರೇನೂ ಅಲ್ಲ. ನೋಡಿ, ಎಲ್ಲ ಧರ್ಮಗಳನ್ನು ತೆಗೆದುಕೊಳ್ಳಿ, ಆ ಧರ್ಮಗಳ ಬಗ್ಗೆ ಪ್ರವಾದಿಯಾದವರೇ ಅವನ್ನು ಉಚ್ಚಾರ ಮಾಡಿದ್ದಾರೆ ಅನ್ನೋ ದಾಖಲೆ ಇಲ್ಲ. ಅವರನ್ನು ಕುರಿತು ಬೇರೆ ಬೇರೆಯವರು ಬರೆದಿದ್ದಾರೆ. ಆದರೆ ಇಸ್ಲಾಂನ ವೈಶಿಷ್ಟ್ಯ ಏನಂದರೆ ಅವರ ಧರ್ಮ ಇದು ಪ್ರವಾದಿಯಿಂದಲೇ ಅವತರಣಗೊಂಡಿದೆ. ಇದನ್ನು ಮಾನವ ಸಹಜ ಅಂತಕ್ಕಂಥವರು ಯಾರೂ ಬರೆದದ್ದಲ್ಲ, ಇದು ದೇವವಾಣಿಯಾಗಿದೆ. ಇಂಥ ಒಂದು ಕ್ಲೇಮ್ ಭಾವನೆ ಬೇರೆ ಧರ್ಮಗಳ ಬಗ್ಗೆ ಇಲ್ಲ. ಈಗ ಕ್ರಿಶ್ಚಿಯಾನಿಟಿ ಇದೆ, ಬರೆದವರು ಬೇರೆ ಬೇರೆ ಇದ್ದಾರೆ. ಬೌದ್ಧ ಧರ್ಮ ಇದೆ, ಅದನ್ನು ಕೂಡ ಭಗವಾನ್ ಬುದ್ಧನೇ ಬರೆದಿದ್ದಾನೆ ಅನ್ನೋ ಬಗ್ಗೆ ಸರಿಯಾದ ದಾಖಲೆ ಇಲ್ಲ. ಅದನ್ನು ಬೇರೆ ಬೇರೆಯವರು, ಅವನ ಸಮಕಾಲೀನರಾದವರು, ಅವನ ಕಾಲದಲ್ಲಿದ್ದವರು, ಆನಂತರ ಅವನ ಬಗ್ಗೆ ಕಥೆಗಳನ್ನು ಕೇಳಿದವರು ಬರೆದಿದ್ದಾರೆ. ಅದು ಜೈನ ಧರ್ಮದ ಬಗ್ಗೆ ಕೂಡ ಅಷ್ಟೇ ಸತ್ಯ. ಈ ಲಿಂಗಾಯತ ಇದರಲ್ಲಿ ಕೂಡ ಈ ಅನೇಕ ಜನ ಶರಣರು ಬರೆದಿದ್ದಾರೆ. ಅವರೇ ಅಭಿಪ್ರಾಯವನ್ನು ಪ್ರಕಟಣೆ ಮಾಡ್ತಾರೆ. ಆದರೆ ಅವರೇ ಈ ದಾಖಲೆ ಬಿಟ್ಟು ಹೋಗಿದ್ದಾರೆ ಅನ್ನೋದಕ್ಕೆ ದಾಖಲೆಗಳು. ಆದರೂ ಕೂಡ ಇದು ದೇವರು ಒಬ್ಬನೇ, ತಿಳಿದವರು ಬೇರೆ ಬೇರೆ ಹೆಸರಿಂದ ಕರೀತಾರೆ. ನನ್ನ ಧ್ವನಿ ಇದು ಫೇಲ್ ಆಗ್ತಾ ಇದೆ, ಅದು ಫೇಲ್ ಆಗೋ ಪೂರ್ವದಲ್ಲಿ ನಾನು ಹೇಳಿದಂಥ ಅರೆಬರೆ ಧ್ವನಿ ಇರ್ತಕ್ಕಂಥ 4 ಮಾತುಗಳನ್ನು ನೀವು ಕೇಳಿದ್ದೀರಿ. ಈ ಅವಕಾಶ ಕೊಟ್ಟ ಬಗ್ಗೆ ನಾನು ನಿಮ್ಮನ್ನು ಅಭಿನಂದಿಸಿ, ಇಸ್ಲಾಮನ್ನು ತಿಳ್ಕೊಳ್ರಿ, ಸುಮ್ಮನೆ ತಪ್ಪು ತಿಳುವಳಿಕೆ ಮಾಡಿಕೊಳ್ಬೇಡಿ.